ಕೋಲಾರ ನಗರದ ಅಂಬೇಡ್ಕರ್ ನಗರದ ರೇಣುಕಾ ಯಲ್ಲಮ್ಮ ದೇವಾಲಯದ ಆವರಣದಲ್ಲಿ ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನ ಪಿವಿಸಿ ಶಕ್ತಿ ಎ ಕೃಷ್ಣಪ್ಪ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಮೇಲ್ಮರುವತ್ತೂರು ಉಪಾಧ್ಯಕ್ಷ ಮುರುವೂರ್ ಚಿನ್ನಾವರ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಕೋಲಾರದ ಗಂಜಿ ಮೆರವಣಿಗೆ ರಾಜ್ಯದಲ್ಲೇ ಅತ್ಯುತ್ತಮವಾಗಿ ನಡೆದ ಮಾಹಿತಿಯನ್ನ ಭಕ್ತರಿಂದ ಮಾಹಿತಿ ಪಡೆದುಕೊಂಡು ಕೋಲಾರಮ್ಮನ ನಾಡಿನಲ್ಲಿ ನಡೆಯುವ ಜ್ಯೋತಿಗೆ ಖುದ್ದಾಗಿ ಆಗಮಿಸಿ ಸಂಭ್ರಮಿಸುತ್ತಿರುವುದಾಗಿ ಹೇಳಿದರು. ಮೇಲ್ಮರುವತ್ತೂರ್ ಆದಿಪರಾಶಕ್ತಿ ಶಕ್ತಿಪೀಠಕ್ಕೆ ಪರ್ಯಾಯ ಯಾವುದೂ ಇದುವರೆಗೂ ಆಗಿಲ್ಲ, ಮುಂದೆಯೂ ಆಗುವುದಿಲ್ಲ. ಹೀಗಾಗಿ ಭಕ್ತರು ಜಿಲ್ಲಾಧ್ಯಕ್ಷ ಶಕ್ತಿ ಪಿವಿಸಿ ಕೃಷ್ಣಪ್ಪ ನೇತೃತ್ವದಲ್ಲಿ ಪೀಠಕ್ಕೆ ಆಗಮಿಸಿ ದೇವಿ ಆಶೀರ್ವಾದ ಪಡೆದುಕೊಂಡು ಜೀವನ ಸಾರ್ಥಕ ಪಡಿಸಿಕೊಳ್ಳಬೇಕು. ಕೋಲಾರದ ಕಾರ್ಯಕ್ರಮಗಳಿಗೆ ಪೀಠವು ಶಕ್ತಿಯಾಗಿ ನಿಲ್ಲಲಿದೆ ಎಂದು ತಿಳಿಸಿದರು. ಆದಿಪರಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ ಶಕ್ತಿ ಎ ಕೃಷ್ಣಪ್ಪ ಮಾತನಾಡಿ, 23 ವರ್ಷದ ಕನಸು ಇದೀಗ ನನಸಾಗಿದ್ದು ಕೋಲಾರ ಕೆಂಪುಮಯವಾಗಿದೆ. ಉರಿಬಿಸಿಲಿನ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸುವ ಮೂಲಕ ದೇವಿ ಶಕ್ತಿ ಸಾರಿದ್ದು ಕಾರ್ಯಕ್ರಮ ಯಶಸ್ವಿ ಆಗಬಾರದೆಂದು ಕೆಲವರು ನಡೆಸಿದ ತಂತ್ರಗಾರಿಕೆ ವಿಫಲವಾಗಿದೆ. ಮುಂದೆ ಕುತಂತ್ರ ಮಾಡಿದವರ ಬಣ್ಣವನ್ನು ದೇವಿ ಬಯಲು ಮಾಡಲಿದ್ದು ಪರ್ಯಾಯ ಶಕ್ತಿಪೀಠ ನಿರ್ಮಾಣ ಸರಿಯಲ್ಲ ಎಂದರು. ಆದಿಪರಾಶಕ್ತಿ ಅಮ್ಮನವರಿಗೆ ಸುಪ್ರಭಾತ, ಕಳಸ, ದೀಪಾರಾಧನೆ, ವಿಶೇಷ ಪೂಜೆ, ಯಾಗ ನಡೆಯಿತು. ಅಮ್ಮನಿಗೆ ವಿಶೇಷ ಹೂವಿನ ಅಲಂಕಾರ, ದೇವಾಲಯಕ್ಕೆ ದೀಪಾಲಂಕಾರ ಏರ್ಪಡಿಸಲಾಗಿತ್ತು. ಭಕ್ತರಿಗೆ ಅನ್ನದಾನ ನಡೆಯಿತು. 4,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಯೂಟ್ಯೂಬ್ ಅಲ್ಲಿ ಇವತ್ತು ಬಿಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಮಾತ್ರ ಅಮ್ಮ ಬುದ್ಧಿ ಕೊಟ್ಟಿದ್ದಾಳೋ ಇಲ್ಲ ಅವ್ರಿಗೆ ಬುದ್ಧಿ ಭ್ರಮೆ ಆಗಿದೆಯೋ ಗೊತ್ತಿಲ್ಲ. ಮೇಲ್ಮರುತ್ತೂರು ಆದಿಪರಾಶಕ್ತಿ ಸಿದ್ಧರ ಪೀಠ, ಮರುವತ್ತೂರಲ್ಲಿ ನೆಲೆಸಿರ್ತಕ್ಕಂಥ ಸಿದ್ಧರ ಪೀಠ, ತಮಿಳುನಾಡಿನಲ್ಲಿ ನೆಲೆಸಿರ್ತಕ್ಕಂಥ ಸಿದ್ಧರ ಪೀಠಕ್ಕೆ ಇಡೀ ರಾಜ್ಯ ರಾಷ್ಟ್ರದಿಂದ ಬರ್ತಾರೆ ಭಕ್ತರು ಮೇಲ್ಮರುತ್ತೂರಿಗೆ. ನೀವು ಅದನ್ನ ಅಮ್ಮನ ಸೇವೆಯಲ್ಲಿದ್ದಂಥವರು ಅಮ್ಮನಿಗೆ ದ್ರೋಹ ಮಾಡ್ತಂತ ಜನ, ಕೆಂಪು ಬಟ್ಟೆ ಹಾಕೊಂಡು ದ್ರೋಹ ಮಾಡ್ತಂತ ಜನ, ನೀವು ಯಾವ್ಯಾವ ರೀತಿಯಲ್ಲಿ ಇದ್ದೀರಿ ಅಂತ ನಿಮ್ಮ ಬಣ್ಣ ಇನ್ನು ಮುಂದೆ ಗೊತ್ತಾಗ್ತದೆ. ಕೆಲವರು ಮಾತ್ರ ನೀವೇ ವಾಟ್ಸಪ್ ಅಲ್ಲಿ ಕೆಂಪು ಬಟ್ಟೆ ಹಾಕೊಂಡಾಗ ಹೆಂಗಿರ್ತೀರಿ, ಕೆಂಪು ಬಟ್ಟೆ ಬಿಟ್ಟು ಯಾವ ರೀತಿ ಯೂಟ್ಯೂಬ್ ಅಲ್ಲಿ ವಾಟ್ಸಪ್ ಅಲ್ಲಿ ಆಗ್ತಾ ಇದ್ದೀರಿ ಅನ್ನೋದನ್ನ ಭಕ್ತಾದಿಗಳು ಜನರೇ ನೋಡಿದ್ದಾರೆ. ಅಂತವ್ರ ಮಾತನ್ನ ಕೇಳಿ ಮೇಲ್ಮರುವತ್ತೂರು ಅಮ್ಮ ಬರುವಂತ ಕಾರ್ಯಕ್ರಮ ತಡೆದರೆ ನೀವು ಕೆಂಪು ಬಟ್ಟೆ ಮಾಲಾಧಾರಿಗಳು ನೀವು ಅಂಥದ್ದು ಗಮನ ಕೊಟ್ಟು ಎಲ್ಲೋ ಒಂದು ಕಡೆ ಇವತ್ತು ಈ ಕಾರ್ಯಕ್ರಮ ಹಿಂಗೆಲ್ಲ ನಡಿಬೇಕಾಗಿತ್ತು. ಕೋಲಾರೆ ಕೆಂಪು ಕಲರ್ ಕಾಣಿಸ್ಬೇಕಾಗಿತ್ತು. ಆದರೆ ಇನ್ನೊಂದು ಸಂತೋಷ ಸುದ್ದಿ ಏನಂತಂದ್ರೆ 22-23 ವರ್ಷಗಳ ಕನಸು ಈ ಜಾಗದಲ್ಲಿ ಅಮ್ಮನ್ನ ಕರಿಬೇಕು, ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಪ್ರಯತ್ನ ಪಟ್ಟಾಗ ಎಲ್ಲರೂ ನಮ್ಗೆ ಅವಕಾಶ ಸಿಗ್ಲಿಲ್ಲ. ಬಟ್ ಅಮ್ಮನೇ ನೇರವಾಗಿ ನಮ್ಮನ್ನ ಕರೆದು, ಮಗನೇ ಕರ್ನಾಟಕ ರಾಜ್ಯದಲ್ಲಿ ಮಾಡೋಂಥ ಕಾರ್ಯಕ್ರಮನ ನಾನು ನಿನ್ನ ಕೈ ಕೊಡ್ತಾ ಇದ್ದೀನಿ, ನೀನು ಮಾಡೋ ನಾನಿದ್ದೀನಿ ಅಂತ ಒಂದೇ ಒಂದು ಮಾತು ಹೋಗ್ಬಿಟ್ಟು ಆ ಮಾತು ನಾನು ಈ ಕಾರ್ಯಕ್ರಮನ ಅಮ್ಮ ಆಶೀರ್ವಾದದಿಂದ ನಿಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಡೆದಂಥ ಜನ ಅವರಿಗೆ ಮುಂದೆ ಅರ್ಥ ಆಗ್ತದೆ. ಪದೇ ಪದೇ ನಾನು ಅವ್ರ ಬಗ್ಗೆ ಮಾತನಾಡಿ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಇನ್ನು ಮುಂದೆ ಆದ್ರೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು 18-20 ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೋ ಅವ್ರು ಯಾವ ರೀತಿ ಕೆಂಪು ಬಟ್ಟೆಯವ್ರ ಹತ್ರ ಸುಲಿಗೆ ಮಾಡಿದಾರೋ ಆ ಸುಲಿಗೆ ಖಂಡಿತವಾಗೂ ನಿಲ್ತದೆ. ನಾನು ಬಂದು ಕೆಲವೇ ತಿಂಗಳಲ್ಲಿ ಅವರಿಗಿಂತ ಕಡಿಮೆ ಮಾಡಿದ್ದೀನಿ ಅಂತ ಹೇಳಿ, ದೇವಸ್ಥಾನ ಕಟ್ಟುವಂಥ ಶುಲ್ಕ ಅಲ್ಲ, ಇವರು ಸೇವೆ ಅಂತ ತಗೊಳ್ಳುವಂಥ ಶುಲ್ಕದಲ್ಲಿ ಕಡಿಮೆ ಮಾಡಿದ್ದೀನಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮನ ಕೆಲವರು ಕಡೆಗಣಿಸಿದ್ದಾರೆ. ಹಳಬರು ಸೀನಿಯರ್ಗಳು ಕರ್ನಾಟಕ ರಾಜ್ಯದವರು ಅಂತ ಕೆಲವರು. ನಾನು ಯಾರು? ನಾನು ಕೋಲಾರದಲ್ಲಿ ಹುಟ್ಟಿರೋನು.